ನಿನ್ನೆ ನಡೆದಂಥ ಘಟನೆ ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ. ಇಲ್ಲೇನು ರ್ಯಾಡಿಕಲೈಸೇಷನ್ ನಡೀತಾ ಇದೆ. ರ್ಯಾಡಿಕಲೈಸೇಷನ್ದ ಕನ್ನಡದಾಗ ಮೂಲಭೂತವಾದ, ಇಸ್ಲಾಮಿಕ್ ಮೂಲಭೂತವಾದ ಏನು ನಡೀತಾ ಇದೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ದೇ ಆರ್ ನಾಟ್ ಸೀರಿಯಸ್. ಅವರು ಹಿಂದೆ PFI ಮತ್ತು SDPI ಇವ್ರ ಮೇಲೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವ್ರನ್ನ ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು, ಯಾವುದರಲ್ಲಿ ಅದು ಕ್ಯಾಚ್ ಆಗಿಲ್ಲ ಅಲ್ಲ, ಅವರು ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು, ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನೂ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಐ ಆಮ್ ಶಾಕ್ಡ್. ಅವರು FSL ಲ್ಯಾಬ್ದವರು ಹೇಳಿದ್ದಾರೆ, ಇಲ್ಲ ಇದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು, ಅದು ಬಂದಿದೆ ಅಂತ ಹೇಳಿ. ಇವ್ರು ಹೇಳ್ತಾರೆ ಇನ್ನೊಂದಿಷ್ಟು ಕಳಿಸಿ ಆಮೇಲೆ ತೀರ್ಮಾನ ಮಾಡ್ತಾರೆ ಅಂತ. ಅಂದರೆ ಯಾವ ರೀತಿ ಕಟ್ಟರವಾದಗಳಿಗೆ, ಮೂಲಭೂತವಾದಿಗಳಿಗೆ, ಕಟ್ಟರಪಂಥೀಯ ಇಸ್ಲಾಮಿಕ್ ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ವೋಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ನಾನು ನಿನ್ನೆನೂ ಬೆಂಗಳೂರಿನಲ್ಲೂ ಹೇಳಿದ್ದೇನೆ, ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣೆ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅವಳಿಗೆ ಬರಲಿ, ಭಗವಂತ ಆರೋಗ್ಯ ಬೇಕು ಕೊಡಲಿ, ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ. ಇಲ್ಲಿ ಆ್ಯಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ, ಉಪರಾಷ್ಟ್ರಪತಿಗಳಿದ್ದರು. ಉಪರಾಷ್ಟ್ರಪತಿಗಳು ಡೆಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ, ಇವ್ರ ಕ್ಯಾಶುವಲ್ ಅಪ್ರೋಚು, ಇದೆಲ್ಲ ನೋಡಿದರೆ ಅವರಿಗೆ, ಅಂದರೆ ಉಗ್ರವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇದೆ. ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್. ಇಲ್ಲಿವರೆಗೆ 90% ಕಮ್ಮಿ ಆಗಿದೆ, ಆಲ್ಮೋಸ್ಟ್ 80-90% ಟೆರರಿಸ್ಟ್ ಆ್ಯಕ್ಟಿವಿಟಿ ಕಳೆದ 10 ವರ್ಷದೊಳಗೆ ಕಮ್ಮಿ ಆಗಿದೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಈಸ್ ದಿ ಸೇಫ್ ಪ್ಲೇಸ್ ಅಂತ. ಈ ಸೇಫ್ ಹೆವೆನನ್ನು ನಿರ್ಮಾಣ ಮಾಡೋದನ್ನು ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್. ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್, ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು, ಇದೆಲ್ಲವೂ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ನಾವು ಏನೇ ಮಾಡಿದರೂ ನಮಗೊಂದು ರಕ್ಷಣೆ ಸಿಗ್ತದೆ. ಹಿಂದಾದರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಭಾಳ ಯಾಕಾಗ್ತಾ ಇದ್ದು ಅಂತಂದರೆ ರಕ್ಷಣೆ ಸಿಗ್ತದೆ ಅನ್ನೋ ಭರವಸೆ ಇತ್ತು. ಮತ್ತು ಯಾರೇನು ಮಾಡಲ್ಲ. ಇವತ್ತು ಆ ರೀತಿಯ ವಾತಾವರಣ ಓವರಾಲ್ ಪ್ಯಾನ್ ಇಂಡಿಯಾ ಇಲ್ಲ. ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದರಿಂದ ಕೆಲವು ರಾಜ್ಯಗಳಲ್ಲಿ ಅವರಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ, ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ರೀತಿ ಕರ್ನಾಟಕ ಒಂದು ಆಗ್ತಾ ಇದೆ. ಅದಕ್ಕೆ ಐ ಸ್ಕ್ವೇರ್ಲಿ ಹೆಲ್ಡ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವ್ರ ಲಾ ಆ್ಯಂಡ್ ಆರ್ಡರ್ ಕುಸಿದು ಹೋಗ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ. ತುಷ್ಟೀಕರಣದಿಂದ ಮೂಲಭೂತವಾದಿತನ ಬೆಳೀತದೆ. ಮೂಲಭೂತವಾದಿತನ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಾಗ್ತವೆ. ದಿಸ್ ಈಸ್ ಸಿಂಪಲ್ ಫಾರ್ಮುಲಾ ಆಫ್ ದಿ ಟೆರರಿಸ್ಟ್. ಆದ್ದರಿಂದ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಮತ್ತು ಮೊದಲು ಆ ಪಾಕಿಸ್ತಾನ ಜಿಂದಾಬಾದ್ ಅಂದವನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಲಿಂಕ್ ಏನದ ಎಲ್ಲ ತೆಗಿಬೇಕು. ಮತ್ತು ನಾಸಿರ್ ಹುಸೇನಿಗೆ ನಾಚಿಕೆ ಆಗಲ್ಲ, ತಕ್ಷಣ ಖಂಡಿಸೋದು ಬಿಟ್ಟು ಪತ್ರಕರ್ತರಿಗೂ ಆಚೆ ಹೋಗುವಂತ ಬೈದಿದ್ದಾರೆ. ಸೊ ಇದನ್ನು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿಯೂ ಇದನ್ನು NIA ತನಿಖೆಗೂ ಒಳಪಡಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ. ಗೃಹ ಮಂತ್ರಿಗಳು ಒಂದು ಹೇಳಿದ್ದಾರೆ, ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ, ನಮ್ಗೆ ಸಹಕಾರ ಮಾಡಬೇಕು ಈ ವಿಚಾರದಲ್ಲಿ ಅಂತೇಳಿ. ನಾವು ಸಹಕಾರ ತನಿಖೆಗೆ ಮಾಡ್ತೀವಿ. ನಾವು ಸರ್ಕಾರ ಭಯೋತ್ಪಾದನೆ
ನಿಲ್ಲಿಸ್ತದೆ ಅಂದ್ರೆ ಮಾಡ್ತೀವಿ, ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಭಯೋತ್ಪಾದನೆಗೆ ನಾವು ಸಹಕಾರ ಮಾಡ್ಬೇಕಾ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು? ವಾಟ್ ಈಸ್ ದಿ ಎಕ್ಸ್ಪೆಕ್ಟಿಂಗ್? ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅರೆಸ್ಟ್ ಮಾಡಲ್ಲ, FSL ಲ್ಯಾಬ್ ಅಂತೀರಿ. ಒಂದು ಮಾಧ್ಯಮ ಹೇಳಿ ಅವ್ರು ಅಂದಿಲ್ಲ ಅಂತ ಹೇಳಿ, ಒಂದು ಮಾಧ್ಯಮದ ಪ್ರತಿನಿಧಿಯಲ್ಲಿದ್ದ ಪಾಕಿಸ್ತಾನ ಜಿಂದಾಬಾದ್ ಅಂತ, ಅದಾದ ನಂತರ FSL ಅಂದೆ, FSL ಬಂದಮೇಲೆ ಇನ್ನೊಂದು FSL. ಇದೆಂಥ ನಾಚಿಕೆಗೇಡಿನ ಕೃತ್ಯ ಇದು, ಹೇಡಿ ಕೃತ್ಯ ಅದು. ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನೀವು ದೇಶವನ್ನು ಅಭದ್ರ ಮಾಡಿ ಜನರ ಜೀವನವನ್ನು ಡೇಂಜರಸ್ ಅಪಾಯದಲ್ಲಿ ಹಾಕಿ ಕೆಲಸವನ್ನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನವರೇ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸಹಕಾರ ನಾವು ಎಲ್ಲ NIA ತನಿಖೆ ಮಾಡ್ತೀವಿ, ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಜಗತ್ತಿನ ಯಾವ ಭಾಗದಲ್ಲಿ ಇದ್ದರೆ ಹಿಡ್ಕೊಂಬರ್ತೀವಿ. ನಮ್ಮ ಅಂದ್ರೆ ಅಕಸ್ಮಾತ್ ಇಲ್ಲಿಂದ ಅವ್ರು ಓಡ್ಗೀಡ್ ಹೋಗಿದ್ರೆ, ಅದೇನಾದರೂ ಇದ್ದರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಆದರೆ ವಾಟ್ ಈಸ್ ದಿಸ್? ನೀವು ಭಯೋತ್ಪಾದನೆಗೆ, ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ, ನಿಮ್ಮ ಜಿಹಾದಿ ಪಾಲಿಟಿಕ್ಸ್ಗೆ ನಾವು ಬೆಂಬಲ ಕೊಡ್ಬೇಕಾ? ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಮಿಸ್ಟರ್ ಪರಮೇಶ್ವರ್? ಅತ್ಯಂತ ಅಯೋಗ್ಯ ಸರ್ಕಾರ ಇದು. at the cost of the safety of its own people who have voted for them, ಅವರ ಸೇಫ್ಟಿಯ ಕಾಸ್ಟ್ನಲ್ಲಿ ಈ ರೀತಿ ಚಿಲ್ಲರೆ ತುಚ್ಛ ಅಪೀಸ್ಮೆಂಟ್ ರಾಜಕಾರಣ ಮಾಡೋದು, ತುಷ್ಟೀಕರಣ ರಾಜಕಾರಣ ಮಾಡೋದು, ಇದು ಅತ್ಯಂತ ಅಯೋಗ್ಯದ ಕೆಲಸ ಇದು. ಸರ್, ಈಗ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಿದ ಸರ್ ಸಿದ್ದರಾಮಯ್ಯ ಅವರು. ಇದಕ್ಕೆ ಕೆಲವೊಂದು ವೀರಶೈವರಿರ್ಬೋದು ಮತ್ತು ಒಕ್ಕಲಿಗರು ವಿರೋಧ ಮಾಡ್ತಾರೆ. ಇದು ಜನರನ್ನ ಯಾವುದೇ ರೀತಿಯಾದಂಥ ಪೂರ್ವ ತಯಾರಿ ಇಲ್ಲದೆ ಅದನ್ನು ಮಾಡಿದ್ದಾರೆ, ಸರಿಯಾದಂಥ ಮಾಹಿತಿನೂ ಇಲ್ಲ ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತೇವೆ ಮೊದಲು ಕಾಂಗ್ರೆಸ್ದೊಳಗೆ ಏನಂತ ಹೇಳ್ರಿ, ಆಮೇಲೆ BJP ನಿಲುವು ಏನಂತ ನಾವು ಹೇಳ್ತೇವೆ. ಸರ್, ಇದು ಚಿಟಗುಪ್ಪೆ ಹಾಸ್ಪಿಟಲ್ ನರೇಂದ್ರ ಮೋದಿ ಅವರು ತರಾತುರಿಯಲ್ಲಿ ಏನಾದರೂ ತರಾತುರಿಯಲ್ಲಿ ಉದ್ಘಾಟನೆ ಏನಾಗಿಲ್ಲ. ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಕೀಮ್ದಲ್ಲಿ ಏನು ದುಡ್ಡು ಕೊಡಬೇಕು ಆ ದುಡ್ಡನ್ನು ನಾವು ಕೊಟ್ಟು ನಮ್ಮ ಇದರಲ್ಲಿ ಏನಿದೆ ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಉಳಿದದ್ದು ಏನು ಪ್ರೊಸೆಸ್ಸನ್ನು ಮಾಡಬೇಕು, ಅವ್ರದ್ದೇನೋ ಕಾಂಟ್ರಾಕ್ಟರ್ ಪೇಮೆಂಟ್ ಆಗಬೇಕು ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಅದೆಲ್ಲ ರಾಜ್ಯ ಸರ್ಕಾರ ನೋಡ್ಬೇಕು. ನಾವು ಕೊಡೋದಿಲ್ಲ ಪೇಮೆಂಟ್. ಇಲ್ಲೇ SPV ಮಾಡಿರುವಂಥದ್ದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅದು ಬಂದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರ್ತದೆ. ಹಾಗೆ ಅವ್ರು ಮಾಡಿ ಮುಗಿಸಿ ಅದನ್ನು ಕೈಯಾಗಿ ತೊಗೋಬೇಕು. ಏನಾಗಿದೆ ಅಂತ ಡಿಟೇಲ್ ಎನ್ಕ್ವೈರಿ ಮಾಡಿ ನಿಮ್ಗೆ ಹೇಳ್ತೀನಿ. ಸರ್, ಒಂದು ವೀರಶೈವ ಲಿಂಗಾಯತರು ಇದನ್ನು ಅದು ಪರ್ಟಿಕ್ಯುಲರ್ ಲಿಂಗಾಯತರಿಗೆ ಬಿಟ್ಕೊಡ್ಬೇಕು ಅನ್ನೋದು ಡಿಮ್ಯಾಂಡ್ ಇರ್ತಾರೆ. ಅದು ನಿಮ್ಮ ಅಲಯನ್ಸ್ ಪಕ್ಷನೂ ಕೆಲವೊಂದು ಲೀಡರ್ಸ್ ಅಂದರೆ JDS. ಈಗ ಅದ್ರ ಬಗ್ಗೆ ನೋಡಿ, ನಮ್ಮ ಪಾರ್ಟಿಯವರು, ನಾನು ಚುನಾವಣೆ ತಯಾರಿಯನ್ನು ಭಾಳ ಮಾಡಿದ್ದೇನೆ ಮತ್ತು ಎಲ್ಲ ವರ್ಗದ ಬೆಂಬಲ ನನಗಿದೆ.